ಅದೊಂದು ರಸ್ತೆ ಬದಿಯಲ್ಲಿದ್ದಂಥ ಸಣ್ಣ ಹೋಟೆಲ್. ಇದು ಅಮೇರಿಕಾದಲ್ಲಾದದ್ದು. ರಾತ್ರಿ ಆಗಿತ್ತು, ವಿಪರೀತ ಚಳಿ, ಹಿಮ ಬೀಳ್ತಾ ಇತ್ತು. ಹೊರಗಡೆ ಜನ ಓಡಾಡೋಕ್ಕೆ ಸಾಧ್ಯವೇ ಇಲ್ಲ. ಹೋಟೆಲಲ್ಲಿದ್ದವರು ವಾಸವಾಗಿದ್ದರಲ್ಲ, ಎಲ್ಲರೂ ತಮ್ಮ ತಮ್ಮ ಕೋಣೆಗಳನ್ನು ಸೇರಿಕೊಂಡು ಕೂತಿದ್ರು. ಒಂದು ಕೋಣೆ ಕೂಡ ಖಾಲಿ ಇರಲಿಲ್ಲ. ರಾತ್ರಿ ಪಾಳಿಲಿದ್ದಲ್ಲ ಮ್ಯಾನೇಜರ್ ಹುಡುಗ, ಜಾರ್ಜ್ ಅನ್ನೋ ಹುಡುಗ, ಆತ ಮಾತ್ರ ತನ್ನ ಟೇಬಲ್ ಮೇಲೆ ಕೂತು ಇಡೀ ದಿವಸ ಲೆಕ್ಕ ಹಾಕ್ತಾ ಇದ್ದ. ಅವನ ಕೆಲಸ ಏನು? ಹೋಟೆಲಿನ ಗಿರಾಕಿಗಳಿಗೆ ಏನಾದರೂ ಬೇಕಾದರೆ ವ್ಯವಸ್ಥೆ ಮಾಡೋದು. ಹೊರಗಿಂದ ಯಾರೂ ಬರೋ ಸಾಧ್ಯತೆ ಇಲ್ಲ, ಬಂದರೆ ಜಾಗನೂ ಇಲ್ಲ. ಅವ್ನಿಗೆ ಗೊತ್ತಿತ್ತು ಇನ್ಯಾರು ಗಿರಾಕಿ ಬರೋಲ್ಲ ಅಂತ ಗೊತ್ತು, ಯಾಕಂದ್ರೆ ಬಂದರೂ ಕೂಡ ಜಾಗ ಇಲ್ಲಲ್ಲ. ಸುಮಾರು ರಾತ್ರಿ 11 ಗಂಟೆ ಆಗಿರಬೇಕು. ಹೋಟೆಲ್ ಮುಂದಿನ ಬಾಗಿಲು ತೆಗೀತು. ಅರ್ಧಂಬರ್ಧ ನೆನ್ಕೊಂಡಂಥ ವಯಸ್ಸಾದ ದಂಪತಿಗಳು ಒಳಗೆ ಬಂದರು. ಪಾಪ ನಡುಗ್ತಾ ಇದ್ದಾರೆ ಚಳಿಯಿಂದ. ಮುದುಕರು ಮುಂದೆ ಬಂದು, ಈ ಜಾರ್ಜನ್ ಕೌಂಟರ್ ಇತ್ತಲ್ಲ, ಮುಂದೆ ಬಂದು ಕೇಳಿದರು, ಅಪ್ಪ, ನಮಗೆ ಈ ರಾತ್ರಿ ತಂಗೋದಕ್ಕೊಂದು ಕೋಣೆ ಇದೆಯೇನಪ್ಪ? ನಮಗೆಲ್ಲೂ ಜಾಗ ಸಿಕ್ಕಿಲ್ಲ ಅಂದರು. ಆತ, ಇಲ್ಲ ಸರ್, ಒಂದು ಕೋಣೆನೂ ಖಾಲಿ ಇಲ್ಲ. ನೀವು ಮೊದಲೇ ಕಾದಿರಿಸ್ತಿದ್ರೆ, ರಿಸರ್ವೇಷನ್ ಮಾಡದೆ ಹೋದರೆ ಕೋಣೆ ಹೇಗೆ ಸಿಗುತ್ತೆ ಅಂದ. ಆಗ ಅವ್ರು, ಹೌದಪ್ಪ, ನಮಗೆ ಗೊತ್ತು, ಆದರೆ ಏನು ಮಾಡೋಣ, ದಾರಿಯಲ್ಲಿ ಕಾರ್ ಕೆಟ್ಟುಬಿಡ್ತು. ಏನು ಮಾಡಲಿ, ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಕಾರನ್ನಲ್ಲೇ ರಸ್ತೆ ಪಕ್ಕ ಇಟ್ಟು ಬಂದಿದ್ದೀವಿ. ನಾವು ಬೆಳಗ್ಗೆ ನ್ಯೂಯಾರ್ಕ್ ಸೇರ್ಕೋಬೇಕಾಗಿತ್ತು. ಏನು ಮಾಡೋದು ಅಂತ ಪಾಪ ಒಮ್ಮೆ ಹಿಮ ನೋಡಿ, ಒಮ್ಮೆ ಜಾರ್ಜನ್ ಮುಖ ನೋಡಿದರು. ಜಾರ್ಜ್ ನೋಡಿದ, ವಯಸ್ಸಾದವರು ಬಂದಿದ್ದಾರೆ ಪಾಪ, ತುಂಬ ತೊಂದರೆಯಲ್ಲಿದ್ದಾರೆ. ಒಂದು ನಿಮಿಷ ಕೂತ್ಕೊಳ್ಳಿ ಸರ್, ಇಲ್ಲೇ ಸೋಫಾದಲ್ಲಿ ಕೂತ್ಕೊಳ್ಳಿ, ಒಂದು 10 ನಿಮಿಷ ಕೂತ್ಕೊಳ್ಳಿ, ನಾನು ಏನು ಮಾಡ್ಬೋದು ನೋಡ್ತೀನಿ ಅಂತ ಹೇಳಿದ. ನಂತರ ಹೋಟೆಲಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಮಗಳನ್ನ ಕರೆದು, ನೋಡು, ಬೇಗ ಹೋಗಿ, ನನ್ನ ಕೋಣೆ ಇದೆಯಲ್ಲ, ಮ್ಯಾನೇಜರ್ ಒಂದು ಕೋಣೆ ಕೊಟ್ಟಿದ್ದಾರಲ್ಲ, ಅದನ್ನು ಸ್ವಚ್ಛ ಮಾಡು. ಸ್ವಚ್ಛ ಮಾಡಿ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ, ಟಾಯ್ಲೆಟೆಲ್ಲ ಸರಿ ಕ್ಲೀನ್ ಮಾಡಿ, ಟಾವೆಲ್ಸು ಇಟ್ಬಿಟ್ಟು ಸೋಪ್ ಎಲ್ಲ ಇಡಬೇಕು, ಇಟ್ಟು ಬಂದ್ಬಿಡು, ಬೇಗ ಹೋಗು, ಇನ್ನೊಬ್ಬರ ಜೊತೆ ಕರ್ಕೊಂಡು ಹೋಗಿ ಯಾರನ್ನಾದರೂ ಅಂತ ಹೇಳಿದ. ಆಕೆ ಎಲ್ಲ ವಸ್ತುಗಳನ್ನು ಸರಿ ಮಾಡಿಸಿ, ಹಾಸಿಗೆ ಹೊದ್ದಕ್ಕೆ ಬದಲಾಯಿಸಿ ಜೋಡಿಸಿ ಬಂದು ಹೇಳಿದ್ಲು. ನಂತರ ಜಾರ್ಜ್ ಆ ದಂಪತಿಗಳನ್ನು ಕರ್ಕೊಂಡು ಆ ಕೋಣೆಗೆ ಹೋಗಿ ಹೇಳಿದ, ಸರ್, ಇದು ನಮ್ಮ ಹೋಟೆಲಿದ್ದಂಥ ಅತ್ಯುತ್ತಮ ಕೋಣೆ ಏನಲ್ಲ ಇದು, ಅದು ತಮಗೆ ಅವಶ್ಯ ಇಲ್ಲ, ಆ ತುರ್ತಿಗೆ ಅನುಕೂಲ ಆಗೋ ಹಾಗೆ ಹೊಂದಿಸಿದ್ದೇನೆ. ನಿಮ್ಗೆ ಯಾವ ತೊಂದರೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿದ್ದೇನೆ. ಅತ್ಯುತ್ತಮ ಅರೇಂಜ್ಮೆಂಟ್ ಇಲ್ಲ, ಅದು ನಿಮ್ಗೆ ಬೆಚ್ಚಿಗೆ ಆದೀತು ಅಂತ ಅನ್ನಿಸ್ತದೆ. ನೀವು ದಯವಿಟ್ಟು ಹೋಗಿ, ಅಲ್ಲಿ ಎಕ್ಸ್ಟ್ರಾ ಬಟ್ಟೆನೂ ಇಟ್ಟಿದ್ದೀನಿ ನಿಮಗೋಸ್ಕರ ಹಾಕ್ಕೊಳ್ಳೋದಕ್ಕೆ, ನೈಟ್ ಡ್ರೆಸ್ ಎಲ್ಲ ಇಟ್ಟಿದ್ದೀನಿ. ಒಂದು 2 ನಿಮಿಷದಲ್ಲಿ ನಿಮ್ಗೆ ಬಿಸಿ ಬಿಸಿ ಚಹಾ ಕಳಿಸ್ಕೊಡ್ತೀನಿ, ತಾವು ಚಹಾ ಕುಡಿದು ವಿಶ್ರಾಮ ಮಾಡಿ ಅಂತ ಹೇಳಿದರು. ಅದರಂತೆ ಆಯಿತು. ಮರುದಿನ ಬೆಳಗ್ಗೆ ಹೊರಟು ನಿಂತಾಗ ಮುದುಕಿ ಕೆಳಗೆ ಬಂದರು. ಅಷ್ಟರೊಳಗೆ ಅವನು ಏನು ಮಾಡಿದ್ದಾನೆ ಗೊತ್ತಾ? ಇವ್ರ ಬಟ್ಟೆಯಲ್ಲಿ ಹಸಿ ಆಗಿತ್ತಲ್ಲ, ಕೋಟು ಗಿಟ್ಟು ಹಸಿ ಆಗಿತ್ತಲ್ಲ, ಕೆಳಗಡೆ ತರಿಸಿ ಅದನ್ನು ಇಸ್ತ್ರಿ ಮಾಡಿ ನೀಟಾಗಿ ಮಡಚಿಟ್ಟಿದ್ದಾನೆ, ಕೊಟ್ಟ ಅವರಿಗೆ. ಕೆಳಗೆ ಬಂದ ಮುದುಕರು ನೋಡ್ತಾರೆ, ಗೊತ್ತಾಯ್ತು ಅವರಿಗೆ ಏನಾಗಿದೆ ಗೊತ್ತಾ? ಈ ಹುಡುಗ ತನ್ನ ಕೋಣೆಯನ್ನು ಅವ್ರಿಗೆ ಕೊಟ್ಟುಬಿಟ್ಟು ತಾನು ಚಳಿಯಲ್ಲಿ ಕಚೇರಿ ಬೆಂಚಿನ ಮೇಲೆ ಮಲಗಿ ನಿದ್ದೆ ಮಾಡಿದ್ದಾನೆ. ನೋಡಿ, ಆ ಕಚೇರಿ ಬೆಂಚ್ ಇರುತ್ತಲ್ಲ, ಬೆಂಚ್ ಮಲಗಿದ್ದಾನೆ, ಮರದ ಬೆಂಚ್ ಮೇಲೆ. ಸುಮಾರು ಒಂದು 6 ತಿಂಗಳಾಗಿರ್ಬೇಕು ಘಟನೆ ಆಗಿ. ಆ ಜಾರ್ಜನಿಗೆ ಒಂದು ಪತ್ರ ಬಂತು. ಆ ಪತ್ರ ಏನಿತ್ತು ಗೊತ್ತಾ? ಅವನನ್ನು ನ್ಯೂಯಾರ್ಕಲ್ಲಿ ಹೊಸದಾಗಿ ಸಿದ್ಧವಾದಂಥ ಅತ್ಯಂತ ದೊಡ್ಡದಾದಂಥ ಅತ್ಯಂತ ಶ್ರೀಮಂತ ಹೋಟೆಲ್ ಆದಂಥ ವಾಲ್ಡಾರ್ಫ್ ಅಸ್ಟೋರಿಯಾ ಅನ್ನುವಂಥ ಹೋಟೆಲಿಗೆ ಮ್ಯಾನೇಜರ್ನಾಗಿ ನೇಮಕ ಮಾಡಿದ ವಿಷಯ ಇದೆ. ಜಾರ್ಜಿಗೆ ಆಶ್ಚರ್ಯ, ತಾನು ಒಂದು ಸಣ್ಣ ಹೋಟೆಲಲ್ಲಿ ಕೆಲಸಗಾರ, ಅಂಥೊಂದು ಅಷ್ಟು ದೊಡ್ಡ ಹೋಟೆಲಲ್ಲಿ ಕೆಲಸ ಸಿಗೋದೇ ಸಾಧ್ಯ ಇಲ್ಲ. ಮ್ಯಾನೇಜರ್ ಪೋಸ್ಟ್ ಅಂತೂ ದೂರ ಉಳಿತು. ಮತ್ತು ಮಜಾ ಅಂದರೆ ಅವನು ಅಪ್ಲಿಕೇಶನ್ ಹಾಕಿಲ್ಲ. ಹೆಂಗೆ ಬಂತು? ನನ್ನ ಅಪ್ಲಿಕೇಶನ್ದಲ್ಲಿ ಹೆಂಗೆ ಸೆಲೆಕ್ಷನ್ ಆಯ್ತು ಅಂದು, ಯಾರು ಮ್ಯಾನೇಜರ್ ಮಾಡಿದ್ರು ನನ್ನ ಅಂತ ನೋಡ್ದ. ಆ ಪತ್ರ ಹಿಂದೆ ತಿರುಗಿಸಿ ನೋಡ್ದ, ಅಲ್ಲೇನೋ ಕೈಯಿಂದ ಬರೆದಿತ್ತು. ಅದನ್ನು ಓದಿದ. ಸಣ್ಣ ಬರಹ, ಸಣ್ಣ ಸಣ್ಣ ಅಕ್ಷರದಲ್ಲಿ ಬರೆದಿತ್ತು, ಜಾರ್ಜ್, ಬಹುಶಃ ನಮ್ಮ ನೆನಪು ನಿನಗೆ ಇರಲಿಕ್ಕಿಲ್ಲಪ್ಪ. ನಾವಿಬ್ಬರೂ ನಿನ್ನ ಹೋಟೆಲಿಗೆ ಒಂದು ಚಳಿಗಾಲದ ರಾತ್ರಿ ಬಂದಾಗ ಕೋಣೆ ಇರಲಿಲ್ಲ. ಆಗ ನಿನ್ನ ಕೋಣೆಯನ್ನು ಕೊಟ್ಟು ನಮಗೆ ರಕ್ಷಣೆ ಕೊಟ್ಟಿದ್ದೆ. ನಮ್ಮ ಹೋಟೆಲಿಗೆ ಬರೋ ಗಿರಾಕಿಗಳ ಅವಶ್ಯಕತೆಗಳನ್ನು ತಿಳಿದು ಪೂರೈಸುವಂಥ ತಿಳುವಳಿಕೆ ಮ್ಯಾನೇಜರ್ ನಮಗೆ ಬೇಕು. ನಿನಗಿಂತ ಹೆಚ್ಚು ಪ್ರಾಮಾಣಿಕ ವ್ಯಕ್ತಿ ನಮಗೆ ಸಿಗೋ ಸಾಧ್ಯ ಇಲ್ಲ. ಅದಕ್ಕೆ ಈ ನೇಮಕಾತಿ ಪತ್ರ ಕಳಿಸಿದ್ದೇನೆ, ಬೇಗ ಬಂದು ಹಾಜರಾಗು. ಇಂತಿ ನಿನ್ನವ, ಜಾನ್ ಜಾಕೋಬ್ ಆಸ್ಟರ್, ಮಾಲೀಕರು ವಾಲ್ಡಾರ್ಫ್ ಅಸ್ಟೋರಿಯಾ ಹೋಟೆಲ್, ನ್ಯೂಯಾರ್ಕ್ ಅಂತ ಇತ್ತು. ಆಶ್ಚರ್ಯ ಅಲ್ವಾ? ಜಾರ್ಜ್ ಹೋಗಿ ಸೇರಿಕೊಂಡ. ಮುಂದೆ ಅತ್ಯಂತ ಪ್ರಸಿದ್ಧವಾದಂಥ ಹೋಟೆಲ್ ವಾಲ್ಡಾರ್ಫ್ ಅಸ್ಟೋರಿಯಾದ
ಉಪಾಧ್ಯಕ್ಷ ಆಗಿ ಬೆಳೆದ. ಈ ಘಟನೆ ನನಗೆ ತುಂಬ ಚಿಂತೆ ಹಚ್ಚುತ್ತೆ. ನಾವು ಮಾಡಿದಂಥ ಒಂದು ಒಳ್ಳೆಯ ಕೆಲಸ, ಎಂದೋ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿದ್ದೀವಿ, ಅದು ಯಾರಿಗೋ ಫಲ ಕೊಡುತ್ತೆ. ನಾನು ಹೇಳೋದು, ಒಳ್ಳೆಯ ಕೆಲಸ ಅನ್ನೋದು ಒಳ್ಳೆ ಬೀಜ ಇದ್ದ ಹಾಗೆ. ಅದು ಹೇಗೋ ಬದುಕಿ ಬೆಳೆದು ಸಮೃದ್ಧಿ ಫಲ ಕೊಡುತ್ತೆ. ಆದರೆ ಒಂದು, ಆ ಫಲ ನಮಗೇ ಸಿಗಬೇಕು ಅಂತ ಹಠ ಬೇಡ. ಯಾರು ಸಿಕ್ಕಿದ್ರೂ ಸರಿಯೇ. ಒಳ್ಳೆಯ ವಿಚಾರ, ಒಳ್ಳೆಯ ಚಿಂತನೆ, ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯ ಯಾವುದೇ ಮಾಡಿದರೂ ಕೂಡ ಅದಕ್ಕೆ ಮುಂದೆ ಫಲ ಸಿಕ್ಕೇ ಸಿಗತ್ತೆ ಅನ್ನುವಂಥ ಖಚಿತವಾದ ನಂಬಿಕೆ ನಮಗಿರಬೇಕು. ಕೆಲವು ಅಂತೀವಿ, ಎಷ್ಟು ಮಾಡಿದ್ರೆ ಏನು ಸರ್, ಪ್ರಯೋಜನ ಇಲ್ಲ ಬಿಡಿ ಸರ್, ನಾವು ಮಾಡಿದ್ರೆ ಆಗೋಲ್ಲ ಅಂತೀವಿ. ದಯವಿಟ್ಟು ಅನ್ಬೇಡಿ. ಇವತ್ತು ಸೇವ್ ಮಾಡಿದ್ರೆ ಮರುದಿವಸನೇ ಬರಬೇಕು ಅಂತಿಲ್ಲ, ಅಥವಾ ನಿಮಗೆ ಸಿಗಬೇಕು ಅಂತಿಲ್ಲ, ನಿಮ್ಮ ಮಕ್ಕಳಿಗೆ ಸಿಗ್ಬೋದು. ಆದರೆ ಒಂದು, ನಿಮ್ಮ ಖಚಿತವಾದ ನಂಬಿಕೆ ಇರಬೇಕು, ಭಗವಂತ ತಕ್ಕಡಿ ಹಿಡ್ಕೊಂಡಿದ್ದಾನೆ. ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದಕ್ಕೆ ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡ್ತಾನೆ. ಒಂದು ತಪ್ಪು ಕೆಲಸ ಮಾಡಿದ ಶಿಕ್ಷೆಯೂ ಕೊಡ್ತಾನೆ. ನನಗೆ ಈ ಜಾರ್ಜನ್ ಕತೆ ಭಾಳ ಇಷ್ಟ ಅನಿಸುತ್ತೆ. ಒಂದು ದಿವಸ ತನ್ನ ಕಷ್ಟವನ್ನು ನೋಡಲಾರದೆ ಬಂದವರಿಗೆ, ಅತಿಥಿಗಳಿಗೆ ಮಾಡಿಕೊಟ್ಟದ್ದು ಅವನ ಜೀವನವನ್ನು ಬದಲಾಯಿಸಿಬಿಡ್ತಲ್ಲ. ಮಕ್ಕಳು, ತರುಣರು ನೆನಪಿಟ್ಕೋಬೇಕಿದನ್ನು. ಸಾಧ್ಯವಿದ್ದಷ್ಟು ಮತ್ತೊಬ್ಬರಿಗೋಸ್ಕರ ಏನಾದರೂ ಮಾಡಿ, ಅದು ನಿಮಗೆ ಮುಂದೆ ಫಲ ಕೊಡುತ್ತೆ.